ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಶಿವರಾತ್ರಿ ಹಬ್ಬದ ಸ್ಪೆಷಲ್ ತಂಬಿಟ್ಟು ಮತ್ತು ತಂಬಿಟ್ಟಿನ ಆರತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಹುರ್ಗಡಲೆ ತೊಗೊಂಡಿದ್ದೀನಿ, 1 ಲೋಟದಷ್ಟು ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ, 1 ಲೋಟದಷ್ಟು ಬೆಲ್ಲ, 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿ, 2 ಟೇಬಲ್ ಸ್ಪೂನ್ ಎಳ್ಳು, 2 ಟೇಬಲ್ ಸ್ಪೂನ್ ಗಸಗಸೆ, 4 ರಿಂದ 5 ಏಲಕ್ಕಿ ಕಾಯಿ. ಇದಿಷ್ಟಿದ್ರೆ ಸಾಕು, ತಂಬಿಟ್ಟು ಆರಾಮಾಗಿ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲೊಂದು ಬಾಣಲೆಗೆ 1 ಲೋಟದಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಹದವಾಗಿ ಲೋ ಫ್ಲೇಮಲ್ಲಿ ಹುರಿಬೇಕಾಗತ್ತೆ. ಇದನ್ನು ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಮಾಡೋಕ್ಕೆ ಹೋಗೋದು ಬೇಡ. ಇದು ಸೀದೋದ್ರೆ ತಂಬಿಟ್ಟು ರುಚಿನೂ ಹಾಳಾಗುತ್ತೆ, ಹಾಗೆ ನೋಡೋಕ್ಕೂ ಸ್ವಲ್ಪ ಕಪ್ಪಗೆ ಸೆಂಟ್ರಲ್ ಕಾಣಿಸ್ತಾ ಇರುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಈಗ ನೋಡಿ, ಇದು ಹದವಾಗಿ ಹುರ್ಕೊಂಡಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಮತ್ತು ಅದೇ ಬಾಣಲೆಗೆ ಇನ್ನೂ 1 ಲೋಟ ಹುರ್ಗಡ್ಲೆನ ಹಾಕ್ಕೊಂಡು ಹುರಿಬೇಕು. ಹುರ್ಗಡ್ಲೆ ಹುರಿಬೇಕಂತೇನಿಲ್ಲ, ಆದರೂ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಈಗ ಅದೇ ಮಿಕ್ಸಿ ಜಾರ್ಗೆ ನಾನು ಹುರ್ಗಡ್ಲೆ ಸಹ ಹಾಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದೆಲ್ಲ ಪಟ ಅಂತ ಸಿಡಿಬೇಕು. ಇದನ್ನು ಅಷ್ಟೇ ಹದವಾಗಿ ನಿಧಾನ ಉರಿಯಲ್ಲಿ ಇದನ್ನು ಹುರಿಬೇಕಾಗುತ್ತೆ. ಈಗ ಇದಾಗಿದೆ. ಇದನ್ನು ಅಷ್ಟೇ ಮಿಕ್ಸಿ ಜಾರ್ಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ 4 ರಿಂದ 5 ಏಲಕ್ಕಿ ಕಾಯಿನ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ನಾನು ಸ್ಟವ್ ಮೇಲೆ 1 ಲೋಟದಷ್ಟು ಬೆಲ್ಲ, ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಈ ಬೆಲ್ಲನೆಲ್ಲ ಕರಗಿಸ್ಕೊತಾ ಇದ್ದೀನಿ. ಇಲ್ಲಿ ಬೆಲ್ಲದ ಪಾಕ ತೆಗೆಯೋದು ಬೇಡ, ಜಸ್ಟ್ ಈ ಬೆಲ್ಲ ಎಲ್ಲ ಕರಗಿ ಬಿಸಿ ಆಗಬೇಕು ಅಷ್ಟೇ, ಪಾಕ ಬರೋದು ಬೇಡ. ಪಾಕ ತೆಕ್ಕೊಂಡ್ರೆ ತಂಬಿಟ್ಟು ಗಟ್ಟಿಯಾಗೋಗ್ಬಿಡುತ್ತೆ. ನೋಡಿ, ಈ ರೀತಿ ನಾನು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ನುಣ್ಣಗೆ ಪುಡಿ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಕಡಲೆಕಾಯಿ ಬೀಜ ಎಲ್ಲ ಕಾಣೋ ರೀತಿಯೇ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ನಾವು ಬೆಲ್ಲ ಕರಗಿಸಿದ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಉಂಡೆ ಕಟ್ಟೋ ಅದಕ್ಕೆ ಇದನ್ನು ಕಲಿಸ್ಕೋಬೇಕು. ಇದಕ್ಕೆ ನೀವು ಬೇಕಿದ್ದರೆ ಈ ಕಡಲೆಕಾಯಿ ಬೀಜ ಹುರಿದ ನಂತರ ಸಿಪ್ಪೆ ತೆಗೆದು ಹಾಕೋಬೋದು. ನಾನು ತೆಗೆದಿಲ್ಲ, ಯಾಕಂದರೆ ಅದರಲ್ಲಿ ಫೈಬರ್ ಅಂಶ ಇರುತ್ತೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ತೆಗೆದಿಲ್ಲ. ನಿಮಗೆ ಬೇಡ ಅಂದರೆ ಸಿಪ್ಪೆ ತೆಗೆದು ಸೇರಿಸ್ಕೊಳ್ಳಿ. ಈಗ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೊಂಡ್ರೆ ನಮ್ಮ ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ರೆಡಿ ಆಗುತ್ತೆ. ತುಂಬ ಸುಲಭವಾಗಿ ಕ್ವಿಕ್ಕಾಗಿ ಆಗುತ್ತೆ ತಂಬಿಟ್ಟಂತೂ. ನೋಡಿ, ಈಗ ನಾನು ಮುರಿದು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ತಂಬಿಟ್ಟು ಅಂತ. ಈಗ ಇದು ಸೈಡ್ಗೆ ಎತ್ತಿಟ್ಬಿಡೋಣ. ನೆಕ್ಸ್ಟು ಇನ್ನೊಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಹುರ್ಗಡ್ಲೆನ ಹಾಕೋತಾ ಇದ್ದೀನಿ. ಇದನ್ನು ಫೈನ್ ಪೌಡರಾಗೆ ಪುಡಿ ಮಾಡ್ಕೊಬೇಕು. ಇದನ್ನು ತರಿಯಾಗೆಲ್ಲ ಮಾಡೋದು ಬೇಡ, ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಹಾಗೆಯೇ ಒಂದು ಅರ್ಧ ಲೋಟದಷ್ಟು ಬೆಲ್ಲ ಕರಗಿಸಿದ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. 1 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ನೀಟಾಗೆ ಕಲಿಸ್ಕೋಬೇಕು. ಇದೆಲ್ಲ ಹೊಂದ್ಕೊಂಡು ಉಂಡೆ ಕಟ್ಟೋ ಅದಕ್ಕೆ ರೆಡಿ ಆಗಬೇಕಾಗತ್ತೆ. ಹೊಸದಾಗಿ ಮಾಡೋರಾದರೆ ಬೆಲ್ಲದ ನೀರನ್ನ ಹಾಕ್ಕೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಿಮಗೆ ಹದ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಬೋದಾಗತ್ತೆ. ನೋಡಿ, ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಈ ಹದಕ್ಕೆ ಕಲಿಸ್ಕೋಬೇಕು. ಈಗ ಇದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಟಿದ್ರೆ ಹುರ್ಗಡ್ಲೆ ತಂಬಿಟ್ಟು ರೆಡಿ ಆಗುತ್ತೆ. ಇದೇ ರೀತಿ ನೀವು ದೇವರಿಗೆ ನೈವೇದ್ಯಕ್ಕೆ ಇಡ್ಬೋದು. ಇಲ್ವಾ ಇದರಲ್ಲಿ ಆರತಿ ಮಾಡೋ ರೀತಿ ಬೇಕು ಅಂತಂದರೆ ಅದೇ ತಂಬಿಟ್ಟನ್ನು ಈ ರೀತಿ ಗೋಪುರದ ಶೇಪ್ಗೆ ನಾವು ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಉದ್ದಕ್ಕೆ ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಈ ರೀತಿ ಒಂದು ಹಳ್ಳ ಮಾಡಿದ್ರೆ ಇದಕ್ಕೆ ಗುಂಡು ಬತ್ತಿ ಇಟ್ಟು ಆರತಿ ಮಾಡೋಕ್ಕೆ ಸರಿ ಹೋಗುತ್ತೆ. ಇದು ಆರತಿ ತಂಬಿಟ್ಟು ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಮೇಲ್ಗಡೆ ಒಂದು ಬಿಲ್ಪತ್ರೆ ಇಡಲೇಬೇಕಾಗತ್ತೆ. ಶಿವರಾತ್ರಿ ಹಬ್ಬದ ದಿವಸ ಬಿಲ್ಪತ್ರೆ ಇಟ್ಟು ತಂಬಿಟ್ಟಿಗೆ ನಾನು ತುಪ್ಪದ ಬತ್ತಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಕುಂಕುಮನ ಇಟ್ಕೋತಾ ಇದ್ದೀನಿ. ದೀಪ ಹಚ್ಚಿ ದೇವರಿಗೆ ಈ ರೀತಿ ತಂಬಿಟ್ಟಿನ ಆರತಿ ಮಾಡೋ ಪದ್ಧತಿ ಇದೆ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಪದ್ಧತಿ ಇರುತ್ತೆ. ನಮ್ಮ ಮನೇಲಿ ಈ ರೀತಿ ಮಾಡ್ತೀವಿ.
ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.